ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ಫ್ರೆಂಡ್ಸ್, ಇವತ್ತು ನಾವು ಬರ್ಡ್ಸಿಗೆ 55 ಕಿಲೋಮೀಟರ್ ಟಾಸ್ ಮಾಡ್ತಾಯಿದ್ದೀವಿ. ಲೊಕೇಶನ್ ಬಂದುಬಿಟ್ಟು ಸಿದ್ದಾಪುರ್ ಅಂತ, ಜಸ್ಟ್ 7 ಕಿಲೋಮೀಟ್ರ್ ದೂರ. ಅದ್ಭುತವಾದಂಥ ಲೊಕೇಶನ್ನು. ಇವತ್ತು ಕ್ಲೈಮೇಟ್ ಕೂಡ ವಂಡರ್ಫುಲ್ ಆಗಿದೆ. ಇಷ್ಟು ದಿವಸ ಸ್ವಲ್ಪ ಮೋಡ ಇತ್ತು, ಟ್ರೈನಿಂಗ್ ಮಾಡೋದಕ್ಕೆ ಭಾಳ ಕಷ್ಟ ಆಗಿತ್ತು. ಆದರೆ ಇವತ್ತು ಸ್ವಲ್ಪ ಕೂಡ ಮೋಡ ಇಲ್ಲ, ಫುಲ್ಲು ಓಪನ್ ಬ್ಲೂ ಸ್ಕೈ. ಆದರೆ ಸ್ವಲ್ಪ ಮಿಸ್ಟ್ ಇದೆ, ನೋಡ್ಬೋದು. ಹೊಲದ ಮೇಲೆಲ್ಲ ಫಾಗ್ ಇದೆ, ಅದು ಹೋಗ್ತಾ ಹೋಗ್ತಾ ಕ್ಲಿಯರ್ ಆಗುತ್ತೆ. ಆದರೆ ನಮಗೆ ಮೇನ್ ಸನ್ಲೈಟ್, ಬರ್ಡ್ಸಿಗೆ ಎಷ್ಟು ಓಪನ್ ಆಗಿ ಸೂರ್ಯ ಕಾಣಿಸುತ್ತೆ ಅಷ್ಟು ಈಸಿಯಾಗಿ ಮನೆಗೆ ರಿಟರ್ನ್ ಆಗ್ತವೆ. ಈಗ ನೋಡಿ 7:22 ಆಗಿದೆ. ನಾನು ಎಕ್ಸಾಕ್ಟ್ 7:30ಗೆ ಬರ್ಡ್ಸ್ನ ರಿಲೀಸ್ ಮಾಡ್ತೀನಿ. ಸುತ್ತಮುತ್ತ ಲೊಕೇಶನು ನೀವಿಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಬರ್ಡ್ಸು ಹೋಗ್ಬೇಕಾಗಿರೋ ಲೊಕೇಶನ್ ಈ ಕಡೆನೇ. ಡೈರೆಕ್ಟಾಗಿ ಈ ಕಡೆ ಹೋದರೆ ಕಂಪ್ಲಿ, ಅದೇ ರೀತಿ ತೋರಣಗಲ್ಲು, ಸಂಡೂರು ಆ ರೀತಿ ಹೋಗುತ್ತೆ. ಇಲ್ಲಾಂದರೆ ಬರ್ಡ್ಸ್ ಈ ರೀತಿ ಹೋದರೆ ಗಂಗಾವತಿ ಮತ್ತು ಅದೇ ರೀತಿ ಹೊಸಪೇಟೆ ಆ ರೂಟಲ್ಲಿ ಹೋಗುತ್ತೆ. ನೋಡೋಣ ಬರ್ಡ್ಸ್ ಯಾವ ಡೈರೆಕ್ಷನಲ್ಲಿ ಆಡ್ತವೆ ಅನ್ನೋದು ನಾವು ಕಾಯ್ದು ನೋಡೋಣ. ಫ್ರೆಂಡ್ಸ್, ಈಗ ಬನ್ನಿ, ಬರ್ಡ್ಸು ಹಾರೋದಕ್ಕೆ ರೆಡಿ ಆಗಿದ್ದಾವೆ. ಎಕ್ಸಾಕ್ಟ್ 7:30 ಆಗಿದೆ. ಎಲ್ಲ ಬರ್ಡ್ಸ್ ಅಟ್ ಎ ಟೈಮ್ ನಾನು ರಿಲೀಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಅದ್ಭುತವಾಗಿ ಎಲ್ಲ ಬರ್ಡ್ಸು ಹೊರಗಡೆ ಬಂದಿದ್ದಾವೆ. ಅದೇ ರೀತಿ ಎಲ್ಲ ಬರ್ಡ್ಸು ಕಲ್ತಾಡ್ತಾ ಇದ್ದಾವೆ. ಅಲ್ಲಿ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಬರ್ಡ್ಸ್ ಎಕ್ಸಾಕ್ಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾವೆ. ಅದೇ ರೀತಿ ಫಾಸ್ಟಾಗಿ ಮೂವ್ ಆಗ್ತಾ ಇದ್ದಾವೆ ಬರ್ಡ್ಸು. ಈಗ ಬನ್ನಿ ಫ್ರೆಂಡ್ಸ್, ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಬರ್ಡ್ಸು ಎಷ್ಟು ಟೈಮಿಗೆ ರೀಚ್ ಆದವು ಅಂತ. ಸ್ಟೇ ಟ್ಯೂನ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇಲ್ಲಿ ನೋಡ್ಬೋದು ಬರ್ಡ್ಸ್ ಎಲ್ಲ ಒಳಗಡೆ ಹೋಗಿದ್ದಾವೆ. ಎಲ್ಲ ರೆಸ್ಟ್ ಪೊಸಿಷನಲ್ಲಿದ್ದಾವೆ ಬರ್ಡ್ಸ್. ಈಗ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರೋದು ಮೇಲ್ ಬರ್ಡ್ಸು. ಇವು ಕೂಡ ಈಗ ರೆಸ್ಟ್ ಪೊಸಿಷನಲ್ಲಿದ್ದಾವೆ.